ಹಾಯ್ ಎಲ್ಲರಿಗೂ, ನಾನಿವತ್ತು ಉದ್ದಿನ ವಡೆ ಮಾಡುವ ವಿಧಾನವನ್ನು ಹೇಳುತ್ತೇನೆ. ಬರೀ ಉದ್ದಿನ ಬೇಳೆಯಿಂದ ಮಾಡುವ ಡಿಶ್ ಇದು. ಇಲ್ಲಿ ನಾನು 2 ಗ್ಲಾಸ್ ಉದ್ದಿನ ಬೇಳೆಯನ್ನು 5 ಗಂಟೆ ನೆನೆಸಿಟ್ಟಿದ್ದೇನೆ. 2 ಗ್ಲಾಸ್ ಅಂದರೆ ಸಾಧಾರಣ ಅರ್ಧ kg ಆಗುವಷ್ಟು. 5 ಗಂಟೆ ನಂತರ ಇದನ್ನು ಚೆನ್ನಾಗಿ ತೊಳೆದು ಗ್ರೈಂಡರಿಗೆ ಹಾಕುವಾಗ 1/4 ಗ್ಲಾಸ್ ನೀರು ಹಾಕಿದರೆ ಸಾಕು. ಜಾಸ್ತಿ ಹಾಕಬಾರ್ದು. ಮತ್ತು ಗ್ರೈಂಡ್ ಮಾಡುವಾಗ ಅಗತ್ಯ ಬಿದ್ದರೆ ಮಾತ್ರ ಹಾಕಬೇಕು ನೀರು, ಇಲ್ಲಾಂದರೆ ಹಾಕಬಾರ್ದು. ಈ ಥರ ಗ್ರೈಂಡ್ ಮಾಡಬೇಕು. ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು. 15 ನಿಮಿಷದೊಳಗಿದ್ದು ಗ್ರೈಂಡ್ ಆಗ್ತದೆ. ಈ ಥರ ಡ್ರೈ ಆಗಿ ಗ್ರೈಂಡ್ ಮಾಡಬೇಕು. ನಾವು ಒದ್ದೆ ಕೈಯಿಂದ ಮುಟ್ಟುವಾಗ ಈ ಥರ ಉಂಡೆ ಕಟ್ಟಲಿಕ್ಕೆ ಬರಬೇಕು. ಆಗ ಕರೆಕ್ಟಾಗಿರ್ತದೆ ಹಿಟ್ಟು. ಇಲ್ಲಿ ನಾನು 12 ಕಾಯಿ ಮೆಣಸು, ಸ್ವಲ್ಪ ತೆಂಗಿನಕಾಯಿ ತುಂಡು, 1 ಇಂಚು ಶುಂಠಿ, ಕರಿಬೇವು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಿಟ್ಟಿಗೆ ಮಿಕ್ಸ್ ಮಾಡಿದ್ದೇನೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ 2 ಟೀ ಸ್ಪೂನ್ ಅಕ್ಕಿ ಹುಡಿಯನ್ನು ಹಾಕಿ ಮಿಕ್ಸ್ ಮಾಡಿದ್ದೇನೆ. ಅಕ್ಕಿ ಹುಡಿ ಹಾಕುವುದರಿಂದ ತುಂಬ ಕ್ರಿಸ್ಪ್ ಆಗ್ತದೆ. ಮತ್ತು 1 ಟೀ ಸ್ಪೂನ್ ಇಂಗಿನ ನೀರನ್ನು ಹಾಕಿದ್ದೇನೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿಡಬೇಕು. ನಂತರ ಕೈಗೆ ನೀರಿನ ಪಸೆಯನ್ನು ಹಾಕಿ ನಮಗೆ ಬೇಕಾದ ಸೈಜಲ್ಲಿ ವಡೆಯನ್ನು ಹಾಕಬೇಕು. ಈ ಥರ ತೂತು ಮಾಡಬೇಕು. ಕೈಯಲ್ಲಿ ನೀರಿನ ಪಸೆ ಇದ್ದರೆ ವಡೆ ಚೆನ್ನಾಗಿ ಎಣ್ಣೆಗೆ ಬೀಳ್ತದೆ, ಇಲ್ಲಾದರೆ ಕೈಗೆ ಅಂಟಿಕೊಳ್ತದೆ. ಇದು ತೆಂಗಿನಕಾಯಿ ಚಟ್ನಿ ಮತ್ತು ಸಾಂಬಾರು ಜೊತೆ ಒಳ್ಳೆಯದಾಗ್ತದೆ. ಎರಡೂ ಸೈಡ್ ಫ್ರೈ ಮಾಡಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಇದೀಗ ಫ್ರೈ ಆಗ್ತಾ ಬಂದಿದೆ. ಎಷ್ಟು ಫ್ರೈ ಆದರೆ ಸಾಕು. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.